ಇಡೀ ದೇಶ ಎದುರು ನೋಡ್ತಾ ಇರುವಂತಹ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ನಾಳೆ ಹೊರಬರ್ತಾ ಇದೆ. 243 ಕ್ಷೇತ್ರಗಳಲ್ಲಿ ಮತದಾರ ಯಾರ್ಯಾರ ಕೈ ಹಿಡಿದಿದ್ದಾನೆ ಅನ್ನೋದು ಹೊರಬೀಳುತ್ತೆ. ಜೆಡಿಯು ಹಾಗೆ ಬಿಜೆಪಿ ನಾಯಕರು ಈಗ ಆಲ್ರೆಡಿ ಗೆದ್ದ ಸಂಭ್ರಮಾಚರಣೆಯ ಸಿದ್ಧತೆಯನ್ನ ನಡೆಸ್ತಾ ಇದ್ರೆ, ಆರ್ಜೆಡಿ ಹಾಗೆ ಕಾಂಗ್ರೆಸ್ ಅರ್ಧಂಬರ್ಧ ವಿಶ್ವಾಸದಲ್ಲಿ ತಯಾರಿಯನ್ನ ನಡೆಸ್ತಾ ಇವೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ನಾಳೆ ಹೊರಬೀಳಲಿದೆ ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ. ಗೆಲುವಿನ ಬಿಹಾರ ಎನ್ಡಿಎಗ ಮಹಾಗಠಬಂಧನಕ್ಕ? ಬಿಹಾರದ 243 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯಿತು. ಅದರಲ್ಲಿ ಈ ಬಾರಿಯಂತೂ ಬಿಹಾರದ ಜನ ದಾಖಲೆಯ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ರು. ಇದರಲ್ಲಿ ಮಹಿಳಾ ಮತದಾರರದ್ದೇ ಮೇಲುಗೈ. ಹೀಗಾಗಿ ನಾಳೆಯ ಫಲಿತಾಂಶ ಕುತೂಹಲ ಕೆರಳುವಂತೆ ಮಾಡಿದೆ. ಎನ್ಡಿಎ ಗೆದ್ದು ನಿತೀಶ್ ಮತ್ತೆ ಅಧಿಕಾರದ ಗದ್ದುಗೆ ಏರೋ ತವಕದಲ್ಲಿದ್ರೆ, ಮಹಾಗಠಬಂಧನ್ನ ಯುವ ನಾಯಕ ತೇಜಸ್ವಿ ಯಾದವ್ ಗೆಲುವಿನ ಭಾಗ್ಯಕ್ಕೆ ಎದುರು ನೋಡ್ತಿದ್ದಾರೆ. ಇನ್ನು ಮತದಾನೋತ್ತರ ಸಮೀಕ್ಷೆಗಳು ಎನ್ಡಿಎ ಸರ್ಕಾರ ರಚನೆಯಾಗೋ ಬಗ್ಗೆ ಭವಿಷ್ಯ ನುಡಿದಿವೆ. ಹೀಗಾಗಿಯೇ ಜೆಡಿಯು ಸೇರಿ ಬಿಜೆಪಿ ಮಿತ್ರ ಪಕ್ಷಗಳಲ್ಲಿ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಇಲ್ನೋಡಿ, ಇದು ಪಾಟ್ನಾದ ಜೆಡಿಯು ಕಚೇರಿ. ಕಚೇರಿಯ ಹೊರಗೆ ಟೈಗರ್ ಅಭಿ ಜಿಂದಾ ಹೈ ಅಂದ್ರೆ ಹುಲಿ ಇನ್ನು ಜೀವಂತವಾಗಿದೆ ಅನ್ನೋ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಭರ್ಜರಿ ಗೆಲುವಿನ ವಿಶ್ವಾಸದಲ್ಲಿರೋ ಜೆಡಿಯು ಕಾರ್ಯಕರ್ತರು ಸಂಭ್ರಮಾಚರಣೆಯ ತಯಾರಿಯಲ್ಲಿದ್ದಾರೆ. ಇದಕ್ಕೆ ಆರ್ಜೆಡಿಯ ಬೆಂಬಲಿತ ಸಮಾಜವಾದಿ ಪಕ್ಷ ಕೌಂಟರ್ ಕೊಟ್ಟಿದೆ. ಅಲ್ವಿದಾ ಚಾಚಾ ಅಂದ್ರೆ ಬಾಯ್ ಬಾಯ್ ಚಿಕ್ಕಪ್ಪ ಅನ್ನೋ ಮೂಲಕ ನಿತೀಶ್ ಕುಮಾರ್ ಕಾಲೆಳೆದಿದೆ. ಈ ನಡುವೆ ಮಹಾಗಠಬಂಧನ್ ಮತದಾನೋತ್ತರ ಸಮೀಕ್ಷೆ ಸುಳ್ಳಾಗುತ್ತೆ, ನಾವೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದೆ. ಆದ್ರೆ ಆರ್ಜೆಡಿ ಕಚೇರಿಯಲ್ಲಿ ಮಾತ್ರ ಸಂಭ್ರಮಾಚರಣೆ ವಾತಾವರಣ ನಿರಾಸದಾಯಕವಾಗಿದೆ. ಇನ್ನು ಆಫೀಸ್ನಲ್ಲಿ ಹೇಳೋದಾದ್ರೆ, ಇದು ಆರ್ಜೆಡಿಯ ಪ್ರಮುಖ ಕಚೇರಿ, ಕೇಂದ್ರ ಕಚೇರಿ, ಇಲ್ಲ ಅಂತ ಒಂದು ಹಬ್ಬದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಸಹಜವಾಗಿ ಯಾವುದೇ ಲೈಟಿಂಗ್ಗಳನ್ನಾಗಲಿ ಅಥವಾ ಯಾವುದೇ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನಾಗಲಿ, ಗೆಲುವನ್ನು ಹೇಳುವಂಥ ಯಾವುದೇ ಬ್ಯಾನರ್ಗಳಾಗಲಿ ಈ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆತಂಕ ಇದೆ, ಅದರ ಒಂದು ಸಣ್ಣ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲ ನಾವು ಗೆದ್ದೇ ಗೆಲ್ತೀವಿ ಅಂತ. ಅಂತಿಮವಾಗಿ ಫಲಿತಾಂಶ ಬಂದ ಮೇಲೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಇನ್ಫ್ಯಾಕ್ಟ್ ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, ಟಿವಿ9 ಪಾಟ್ನಾ.